ಜಾಮೂನ್ ಶಾಟ್ ಅಂತೆ. ಇದು ಪೋಹ ತರ ಕಾಣಿಸುತ್ತೆ, ಆದ್ರೆ ಪೋಹ ಅಲ್ಲ. ಹಲೋ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಮಧ್ಯಪ್ರದೇಶದ ಇಂದೋರಲ್ಲಿ ಇದೀವಿ. ಇಂದೋರಲ್ಲಿ ಒಂದು ಚಪ್ಪನ್ ದುಕಾನ್ ಅನ್ನುವಂತ ಫುಡ್ ಸ್ಟ್ರೀಟ್ ಬಂದಿದೀವಿ. ಇಲ್ಲಿ ಬಹಳಷ್ಟು ಶಾಪ್ಸ್ ಇದಾವೆ. ಒನ್ ಆಫ್ ದಿ ಕ್ಲೀನೆಸ್ಟ್ ಫುಡ್ ಸ್ಟ್ರೀಟ್ ಅಂತ ಹೇಳ್ಬೋದು. ಇಂದೋರ್ಗೆ ಗ್ರೀನ್ ಸಿಟಿ ಅಂತ ಒಂದು ಬಿರುದು ಕೂಡ ಇದೆ. ಆ ಗ್ರೀನ್ ಸಿಟಿಯ ಒಂದು ಫುಡ್ ಸ್ಟ್ರೀಟ್ ಚಪ್ಪನ್ ಅನ್ನುವಂತ ಫುಡ್ ಸ್ಟ್ರೀಟ್ ಗೆ ನಾವು ಬಂದಿದೀವಿ. ಇಲ್ಲಿ ವೆರೈಟೀಸ್ ಆಫ್ ಫುಡ್ ನ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ, ಫುಡ್ ನ ಟೇಸ್ಟ್ ಮಾಡೋಣ, ಬನ್ನಿ. ಹಂಪ್ಟಿ ಡಂಪ್ಟಿ ಅಂತ ಒಂದು ಕೋಲ್ಡ್ ಡ್ರಿಂಕ್ಸ್ ಐಸ್ ಕ್ರೀಮ್ ಶಾಪು ಫಸ್ಟಿಗಿದೆ. ಆಮೇಲೆ ಜಾನಿ ಹಾಟ್ ಡಾಗ್, ಪಿಜ್ಜಾ, ಬರ್ಗರ್ಸ್, ಫ್ರೈಡ್ ಐಸ್ ಕ್ರೀಮ್, ಬಜರಂಗ್ ಬಾಂಬೆ ಬೇಲ್, ವಿಜಯ್ ಚಾಟ್ ಹೌಸ್ ಸಿನ್ಸ್ 1969. ಮಸಾಲಾ ದೋಸೆ ನೋಡಿ, ಮಸಾಲಾ ದೋಸೆ ಮಾಡ್ತಾ ಇದ್ದಾರೆ ಇಲ್ಲಿ. 100% ಪ್ಯೂರ್ ವೆಜ್. ನೂಡಲ್ಸ್ ಮಾಡ್ತಾ ಇದ್ದಾನೆ. ನೂಡಲ್ಸ್, ಬಿಸಿ ಬಿಸಿ ನೂಡಲ್ಸ್. ನೋಡಿ, ಜಾನಿ ಹಾಟ್ ಡಾಗ್ ಅನ್ನೋಂಥ ಒಂದು ಶಾಪು. ಸುಮಾರು ಜನ ಸೆಲೆಬ್ರಿಟೀಸ್ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ನೋಡಿ. ವೆಜ್ ಹಾಟ್ ಡಾಗ್ ಇಲ್ಲಿ ಭಾರಿ ಫೇಮಸ್ ಅನಿಸುತ್ತೆ, ಫುಲ್ಲು ಸೇಲ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಶಾಪ್ ಇದೆ, ದಬೇಲಿ ಪಿಜ್ಜಾ, ಮೊಮೋಸ್, ಕಾಫಿ. ಇದು ಫುಡ್ ಸ್ಟ್ರೀಟ್ ಜೊತೆಗೆ ಕೆಲವು ಕ್ಲಾತ್ ಶಾಪ್ ಕೂಡ ಇದೆ. ಈ ಕಡೆ ಹೋದರೆ ಫುಡ್ ಸ್ಟ್ರೀಟಿಂದ ಸ್ವಲ್ಪ ಕಡೆ ಬೇರೆ ಬೇರೆ ಶಾಪ್ಗಳಿದ್ದಾವೆ, ನಾಟ್ ಓನ್ಲಿ ಫುಡ್. ಇಲ್ಲಿ ನೋಡಿ, ಕುದುರೆ ಇದೆ, ಹಾರ್ಸ್ ರೈಡಿಂಗ್ ಮಾಡೋರಿಗೆ ಕುದುರೆ ಇದೆ ಇಲ್ಲಿ ನೋಡಿ. ಇಲ್ಲೊಂದು ಚಾಟ್ ಇದೆ, ಇದನ್ನ ತಗೋತಾ ಇದ್ವಿ. ಅದಕ್ಕೆ ಈರುಳ್ಳಿ ಹಾಕಿದ್ರು, ಆಮೇಲೆ ಟೊಮೆಟೊ ಹಾಕಿದ್ರು. ಆಮೇಲೆ ಇಲ್ಲಿ ಕ್ಯಾ ಭಯ್ಯ, ಚನ್ನ ಚೋರ್ ಕರಿ. ಏನೋ ಒಂದು ಹೆಸರು ಹೇಳಿದ್ರು, ನನಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಅದನ್ನ ಟೇಸ್ಟ್ ಮಾಡ್ತೀನಿ ನೋಡಿ. ಹಿಂಗೆ ಕಟ್ಟಿ ಕೊಟ್ಟಿದ್ದಾರೆ, ನೋಡ್ತೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ. ಚನ್ನ ಚೂರ ಮಸಾಲ ಅಂತ ಹೆಸರು ಹೇಳಿದ್ರು ಅವರು. ಟೇಸ್ಟ್ ಮಾಡ್ತೀನಿ ನೋಡಿ. ಒಂಥರ ಈ ಪಾಪಡ್ ಏನಿರುತ್ತಲ್ಲ, ಪಾಪಡ್ ಥರ ಇದೆ. ಆಮೇಲೆ ಟೊಮೆಟೊ, ಈರುಳ್ಳಿ ಹಾಕಿ ಮಸಾಲೆ ಎಲ್ಲ ಹಾಕಿದ್ದಾರೆ. ಅದನ್ನ ಈಗ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಇದನ್ನ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ ಬೇರೆ ಬೇರೆ ರೇಟಲ್ಲಿ ಕೇಳ್ತಾರೆ. ಅಷ್ಟನ್ನ ನೀವು ಕೊಡ್ಬೋದು, ನಿಮ್ಗೆ ಎಷ್ಟು ಬೇಕು. ನಾವು 20 ರೂಪಾಯಿ ತಗೊಂಡು, ಯಾಕಂದ್ರೆ ತುಂಬ ತಿನ್ಬೇಕು ಅಂತ. ಅಂದರೆ ತುಂಬ ತಿನ್ಬೇಕು ಅಂದರೆ ಬೇರೆ ಬೇರೆ ಐಟಮ್ಸ್ ತಿನ್ಬೇಕು ತುಂಬ, ಅದಕ್ಕೋಸ್ಕರ 20 ರೂಪಾಯಿದು ಅಷ್ಟೇ ತಗೊಂಡಿದ್ವಿ. ಟೇಸ್ಟ್ ವೈಸ್ ಚೆನ್ನಾಗಿದೆ. ಇದು ಪಕ್ಕ ಒಂದು ಲೋಕಲ್ ಫುಡ್ಡು. ಇಲ್ಲಿ ಮುಂದೆ ಬಂದರೆ ಬೇರೆ ಬೇರೆ ಶಾಪ್ಸ್ ಇದ್ದಾವೆ, ನಾಟ್ ಓನ್ಲಿ ಫುಡ್. ಇಲ್ಲಿಂದ ವಾಪಸ್ ಯೂ ಟರ್ನ್ ಹೊಡಿತೀವಿ, ಯಾಕಂದರೆ ಆ ಸೈಡಲ್ಲಿ ಕೂಡ ಮತ್ತೆ ಫುಡ್ ಸ್ಟ್ರೀಟ್ ಇದೆ. ಆಟೋಗಳಿದೆ ಇಲ್ಲೇ ನೋಡಿ. ಇಲ್ಲೆಲ್ಲ ಬೇರೆ ಬೇರೆ ಶಾಪ್ಸ್ ಇದ್ದಾವೆ. ಹಾಗೆ ಅದ್ರ ಕೆಳಗಡೆ ಫುಡ್ ಶಾಪ್ ಕೂಡ ಇದ್ದಾವೆ. ನೋಡಿದ್ರೆ ಇಲ್ಲಿ ಸ್ಯಾಂಡ್ವಿಚ್, ಬರ್ಗರ್ ಶಾಪ್ ಇದೆ. ರಮೇಶ್ ದಹಿವಡ, ರಮೇಶ್ ದೋಸಾ, ಇದೊಂದು ನಮ್ಮ ಸೌತ್ ಇಂಡಿಯನ್ ಹೋಟೆಲ್ ಇದೆ. ಸೌತ್ ಇಂಡಿಯನ್, ಚೈನೀಸ್, ಪಾವ್ ಭಾಜಿ, ಸ್ಯಾಂಡ್ವಿಚ್, ಪಿಜ್ಜಾ, ಬರ್ಗರ್ ಎಲ್ಲ ಇದೆ ನೋಡಿ. ಎರಡು ಸ್ಟ್ರೀಟ್ ಮಧ್ಯೆ ಕೂತ್ಕೊಳ್ಳೋಕೆ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ಮರಗಳು, ಆಮೇಲೆ ಸಣ್ಣ ಗಿಡಗಳು, ಅದ್ರ ಮಧ್ಯೆ ಮಧ್ಯೆ ಬೆಂಚಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಡಸ್ಟ್ಬಿನ್ಗಳು. ಒಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಫುಡ್ ಸ್ಟ್ರೀಟ್ ನ. ಇಲ್ಲಿಗ ವೆಜ್ ಹಾಟ್ ಡಾಗ್ ನ ಆರ್ಡರ್ ಮಾಡ್ತಾ ಇದೀವಿ ನೋಡಿ. ಇದೇನಿಲ್ಲ, ಒಂದು ಬನ್ನು ಜೊತೆ ಒಂದು ಕಟ್ಲೆಟ್ ಇಟ್ಕೊಂಡು ಕೊಡ್ತಾರೆ ಅಂತ ಅನ್ಸ್ತಾ ಇದೆ. ಇಲ್ಲಿ ಮಾಡ್ತಾ ಇದ್ದಾರೆ ಏನೇನೋ ನೋಡಿ.
ಆಮೇಲೆ ಟೊಮೆಟೊ ಕೆಚಪ್ ಮತ್ತೆ ಗ್ರೀನ್ ಚಟ್ನಿ ಆಮೇಲೆ ಈರುಳ್ಳಿ ಇಟ್ಟು ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಚೀಸ್ ಅದೆಲ್ಲ ಹಾಕಿ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬಹುದು. ಇದು ವೆಜ್ ಹಾಟ್ ಡಾಗ್ ಕಟ್ಲೆಟ್ ಇದೆ ಮಧ್ಯದಲ್ಲಿ. ಈ ಬನ್ ಒಳಗಡೆ ಕಟ್ಲೆಟ್ ಇಟ್ಟು ಸರ್ವ್ ಮಾಡಿದ್ದಾರೆ. ಆನಿಯನ್ ಇದೆ, ಆನಿಯನ್ಗೆ ಸ್ವಲ್ಪ ಮಸಾಲ ಸ್ಪ್ರಿಂಕ್ಲ್ ಮಾಡಿದ್ದಾರೆ. ಆಮೇಲೆ ಆನಿಯನ್ ಕೂಡ ನಾನು ಇಟ್ಕೋತೀನಿ. ಆಮೇಲೆ ಕೆಚಪ್ ಇದೆ, ಗ್ರೀನ್ ಚಟ್ನಿ ಇದೆ. ನಾನು ಫಸ್ಟ್ ಗ್ರೀನ್ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ಕೆಚಪ್ ಸ್ವಲ್ಪ ಸ್ವೀಟ್ ಅಲ್ವಾ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ದಾರೆ. ಗ್ರೀನ್ ಚಟ್ನಿ ತುಂಬಾ ಟೇಸ್ಟಿ ಆಗಿದೆ. ಈ ಕಟ್ಲೆಟ್ ಕೂಡ ಅಷ್ಟೇ, ತುಂಬಾ ಖಾರ ಆಗ್ಲಿ ಸಾಲ್ಟಿ ಆಗ್ಲಿ ಯಾವುದಿಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಫ್ರೈ ಮಾಡಿ ಸರ್ವ್ ಮಾಡಿದ್ದಾರೆ. ಇಲ್ಲಿ ಜೈ ಬಜರಂಗ್ ಬಾಂಬೆ ಬೇಲ್ ಶಾಪ್. ಇಲ್ಲಿ ಇವಾಗ ಕಸ್ತಾ ಚಾಟ್ ಅಂತ ಇದೆ. ಆ ಕಸ್ತಾ ಚಾಟ್ ನ ಆರ್ಡರ್ ಮಾಡಿದೀವಿ, ಅದನ್ನ ಒಂದು ಟೇಸ್ಟ್ ಮಾಡ್ತೀವಿ. ಕಸ್ತಾ ಚಾಟ್ ಇವಾಗ ಕಸ್ತಾ ಚಾಟ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಆಮೇಲೆ ನಮ್ಮ ಪೂರಿ ಏನಿರುತ್ತೆ ಪೂರಿ ಹಾಕಿದ್ದಾರೆ. ಅದಾದ್ಮೇಲೆ ಮಸಾಲೆ ಎಲ್ಲ ಹಾಕಿ ಬಟಾಣಿ ಇರೋಂತ ಮಸಾಲೆ ಹಾಕಿದ್ದಾರೆ. ಆಮೇಲೆ ಇಟ್ ಲುಕ್ಸ್ ಲೈಕ್ ಬೂಂದಿಯನ್ನು ಹಾಕಿದ್ದಾರೆ. ಆಮೇಲೆ ವೇರಿಯಸ್ ಗ್ರೀನ್ ಚಟ್ನಿ ಮಸಾಲ ಎಲ್ಲ ಹಾಕಿದ್ದಾರೆ. ಆಮೇಲೆ ಟಾಪಿಂಗ್ಸ್ ಆಗಿ ಸೇವನ್ನ ಹಾಕಿದ್ದಾರೆ. ಅದನ್ನ ಟೇಸ್ಟ್ ಮಾಡ್ತೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು. ಸ್ವಲ್ಪ ಸ್ವೀಟ್ ಮತ್ತೆ ಲೈಟ್ ಆಗಿ ಹುಳಿ ಅನಿಸ್ತಾ ಇದೆ, ಯಾಕಂದ್ರೆ ಮೊಸರೆಲ್ಲ ಇದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಹುಳಿ ಅನಿಸ್ತಾ ಇದೆ. ಬಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತಾ ಇರೋದು. ಇಟ್ ಲುಕ್ಸ್ ಲೈಕ್ ಅವರ್ ದಹಿ ಪೂರಿ ಓನ್ಲಿ. ದಹಿ ಪೂರಿನ ಹೆಂಗೆ ಸ್ಮ್ಯಾಶ್ ಮಾಡಿ ಎಲ್ಲ ಮಿಕ್ಸ್ ಮಾಡಿದರೆ ಆ ತರ ಅನಿಸ್ತಾ ಇದೆ. ನೈಸ್. ಈಗ ಇಲ್ಲಿ ಬುಟ್ಟೆಕ ಕೀಸ್ ಅಂತ ಒಂದು ಐಟಮ್ ತಗೋತಾ ಇದ್ದೀನಿ. ಇಟ್ ಲುಕ್ಸ್ ಲೈಕ್ ಪೋಹಾ, ಬಟ್ ಪೋಹಾ ಅಲ್ಲ, ಅದು ತಗೋತಾ ಇದ್ದೀನಿ ನೋಡಿ. ಅದನ್ನ ಪ್ಯಾಕಿಗೆ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ಅಲ್ಲೇನೋ ಸ್ವಲ್ಪ ನಿಂಬೆ ಹಣ್ಣನ್ನ ಹಿಂಡಿದ್ರು ನೋಡಿ, ಮಸಾಲ ಹಾಕಿದ್ರು. ಆಮೇಲೆ ಆನಿಯನ್ ಹಾಕ್ತಾರೆ ಸ್ವಲ್ಪ. ಓಕೆ, ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡಿದ್ರು. ನಾವಿಲ್ಲಿ ಬುಟ್ಟೆಕಿ ಕೀಸ್ ಅನ್ನೋ ಒಂದು ಐಟಮ್ ತಗೊಂಡಿದ್ಯಾ ಹೇಳಿರೋ ತರ. ಇದು ಪೋಹಾ ತರ ಕಾಣಿಸುತ್ತೆ, ಆದ್ರೆ ಪೋಹಾ ಅಲ್ಲ. ಇದು ಇಂದೋರ್ನ ಫೇಮಸ್ ಸ್ಟ್ರೀಟ್ ಫುಡ್ ಅಂತೆ. ಮಳೆಗಾಲದಲ್ಲಿ ಇದಕ್ಕೆ ಜಾಸ್ತಿ ಡಿಮಾಂಡ್ ಇರುತ್ತಂತೆ. ಇದನ್ನ ಕಾರ್ನ್ ಆಮೇಲೆ ಕಾಯಿ ತುರಿ ಆಮೇಲೆ ಮಿಲ್ಕ್ ಎಲ್ಲ ಹಾಕಿ ಮಾಡ್ತಾರಂತೆ. ಇವಾಗ ಇದನ್ನ ಟೇಸ್ಟ್ ಮಾಡೋಣ. ಮೇಲಿಂದ ಸ್ಪೈಸ್ ಎಲ್ಲ ಹಾಕಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಿದು ಅವಾಗ ಅಲ್ಲಿ ಹಾಕ್ಬೇಕಾದ್ರೆ ಆನಿಯನ್ ಅಂತ ಅನ್ಕೊಂಡು ಆನಿಯನ್ ಅಂತ ಹೇಳಿದೆ. ಇದು ಆನಿಯನ್ ಅಲ್ಲ, ಇದು ಕಾಯಿ ತುರಿ. ನೋಡಿ, ಇಲ್ಲಿ ಕೆಲವು ಪೀಸ್ ಫುಲ್ ಕಾರ್ನ್ ಸಿಗ್ತಾ ಇದೆ. ಬಟ್ ಇದು ಸಿಮಿಲರ್ ಟು ಪೋಹಾ ತರನೇ ಟೇಸ್ಟ್ ಅನಿಸ್ತಾ ಇದೆ. ಬಟ್ ರಿಯಲಿ ಟೇಸ್ಟ್ಫುಲ್. ಹಾಟ್ ಆಗಿ ಸರ್ವ್ ಮಾಡಿದ್ದಾರೆ. ಇದು ಒಂದು ಪ್ಲೇಟ್ಗೆ 60 ರೂಪಾಯಿನೇ ಇಲ್ಲಿ ಚಾರ್ಜ್ ಮಾಡಿದ್ದಾರೆ ನಮ್ಗೆ. ನೀವು ಇಲ್ಲಿ ಬಂದ್ರೆ ಇದನ್ನ ಪಕ್ಕಾ ಟೇಸ್ಟ್ ಮಾಡಿ. ನನ್ಗಂತೂ ಇಷ್ಟ ಆಯ್ತು. ಸಿಮಿಲರ್ ಟು ಪೋಹಾ, ಬಟ್ ರಿಯಲಿ ಗುಡ್. ನೋಡಿ, ಇಲ್ಲಿ ಐಸ್ ಕ್ರೀಮ್ ಶಾಪು. ಏನೋ ಐಸ್ ಕ್ರೀಮ್ ರೆಡಿ ಮಾಡ್ತಾ ಇದ್ದಾನೆ ಏನೇನೋ. ಆಮೇಲೆ ಇನ್ನೊಂದು ಸ್ಪೆಷಲ್ ಆಗಿ ನಾನೀಗ ತಗೊಂಡಿರೋದು, ನಾನು ಮತ್ತೆ ನನ್ನ ಫ್ರೆಂಡ್ ತಗೊಂಡಿದ್ದು, ಏನಿದು ಜಾಮೂನ್ ಶಾಟ್ ಅಂತೆ. ಇಲ್ಲಿ ನೋಡಿ, ಇವಾಗ ನಾನು ತಗೊಂಡಿರೋ ಐಟಮು ಜಾಮೂನ್ ಶಾಟ್ ಅಂತ. ಈ ಶಾಟ್ಗೆ ನೋಡಿ, ಗ್ಲಾಸ್ಗೆ ಸುತ್ತ ಸಾಲ್ಟ್ ಹಾಕಿದ್ದಾರೆ. ಯೂಶಲಿ ಶಾರ್ಟ್ಸ್ ತಗೊಂಡ್ಮೇಲೆ ಸಾಲ್ಟ್ ಅನ್ನ ಟೇಸ್ಟ್ ಮಾಡ್ತಾರೆ. ಈಗ ಒಂದೇ ಶಾಟ್ಗೆ ನಾನಂತೂ ಟೇಸ್ಟ್ ಮಾಡ್ತೀನಿ. ಪರ್ಪಲ್ ಕಲರ್ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ವಿಲ್ ಟೇಸ್ಟ್ ದಿಸ್ ನಾವ್ ಇನ್ ಒನ್ ಶಾಟ್.
ಏನೋ ಒಂಥರ ಹೊಸ ಟೇಸ್ಟು, ಯಾವ್ದ್ರದ್ದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲಿ ಇವಾಗ ಒಂದ್ಸತಿ ಕೇಳ್ತೀನಿ. ಬಟ್ ಓಕೆ, ಒಂದೇ ಸಲ ನೀವು ಕುಡಿಬೇಕು. ಸಿಪ್ ಬೈ ಸಿಪ್ ಕುಡಿದ್ರೆ ಒಂಥರ ಆಗ್ಬೋದು, ಒಂದೇ ಶಾರ್ಟಲ್ಲಿ ಕುಡೀರಿ, ಚೆನ್ನಾಗಿದೆ. ಇವಾಗ ಇಲ್ಲೊಂದು ದಬೇಲಿ ಆರ್ಡರ್ ಮಾಡ್ತಾ ಇದ್ದೀನಿ ನಾನು. ದಬೇಲಿಗೆ 30 ರೂಪೀಸ್ ಇದೆ. ಈಗ ಸಂತೋಷ್ ಫಾಸ್ಟ್ ಫುಡ್ ಶಾಪಲ್ಲಿ ದಬೇಲಿನ ಆರ್ಡರ್ ಮಾಡಿದ್ದೀನಿ. ದಬೇಲಿ ನಿಮ್ಗೆ ಗೊತ್ತಿರೋ ಹಂಗೆ ಬನ್ ಇರುತ್ತೆ, ಅದ್ರೊಳಗಡೆ ಮಸಾಲ ಆಮೇಲೆ ಕಟ್ಲೆಟ್ ಥರ ಹಾಕಿರ್ತಾರೆ. ಆಮೇಲೆ ಮೇಲ್ಗಡೆಗೆ ಟಾಪಿಂಗ್ಸ್ ಅಲ್ಲಿ ಸೇವ್ ಹಾಕಿದ್ದಾರೆ, ಆನಿಯನ್ ಇದೆ, ಪೀನಟ್ ಇದೆ, ದಾಳಿಂಬೆ ಇದೆ, ಅದಾದ್ಮೇಲೆ ಮಸಾಲ ಪೌಡರ್ ಇದೆ. ಇವಾಗ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಇದನ್ನ 2 ಪೀಸ್ ಮಾಡಿ ಕೊಟ್ಟಿದ್ದಾರೆ ಇವರು. ಚೆನ್ನಾಗಿದೆ, ಮಸಾಲ ಜೊತೆ ಸ್ವೀಟ್ ಕೂಡ ಮಿಕ್ಸ್ ಆಗಿದೆ. ಹಾಗಾಗಿ ನನಗೆ ಅಷ್ಟೊಂದು ಸ್ವಲ್ಪ ಇಷ್ಟ ಆಗಿಲ್ಲ, ಯಾಕಂದ್ರೆ ಯೂಶಲಿ ಲೈಕ್ ಸ್ಪೈಸ್ ಬಿಟ್ ಮೋರ್ ದ್ಯಾನ್ ಸ್ವೀಟ್. ಬಟ್ ಚೆನ್ನಾಗಿದೆ. ಪೀನಟ್ ಎಲ್ಲ ಹಾಕಿದ್ರೆ ಪೀನಟ್ ಟೇಸ್ಟ್ ಮತ್ತೆ. ಇದಕ್ಕೆ ಒಂದಕ್ಕೆ 30 ರೂಪಾಯಿ. ಆವಾಗಲೇ ಶಾರ್ಟ್ ತಗೊಂಡಿದ್ದೆ, ಶಾರ್ಟ್ ಒಂದಕ್ಕೆ 40 ರೂಪಾಯಿ. ಇವಾಗ ಮಿಕ್ಸ್ಡ್ ಫ್ರೂಟ್ ಐಸ್ ಕ್ರೀಮ್ ಹೇಳಿದ್ದೀನಿ, ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಅಲ್ಲಿ ನೋಡಿ, ಚಾಕ್ಲೇಟ್ ಕಪ್ಪಲ್ಲಿ ಈಗ ಐಸನ್ನು ತಗೋತಾ ಇದ್ದಾರೆ. ಆಲ್ರೆಡಿ ಅವ್ರ ಫ್ಲೇವರ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನೋಡಿ, ಐಸ್ ಕ್ರೀಮ್ಗೆ 2 ಚೊಕೋ ಸ್ಟಿಕ್ ಇಟ್ಟಿದ್ದಾರೆ. ಚೊಕೋ ಸ್ಟಿಕ್ ಇಟ್ಟು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನೋಡಿ, ಮಿಕ್ಸ್ಡ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಇದೆ. ಅವರೇನು ಜಾಸ್ತಿ ಟೈಮ್ ತಗೊಂಡಿಲ್ಲ, ಆಲ್ರೆಡಿ ರೋಲರಲ್ಲಿ ಐಸ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡಿದ್ರು ಅನ್ಕೋತೀನಿ. ಇಂದೋರ್ನ ಚಪ್ಪನ್ ದುಕಾನ್ನ ಈ ಸ್ಟ್ರೀಟಲ್ಲಿ ಇವತ್ತು ತುಂಬ ಫುಡ್ಡನ್ನು ಟೇಸ್ಟ್ ಮಾಡಿದ್ವಿ. ಕಸ್ತಾ ಚಾಟ್ ಇರ್ಬೋದು, ಹಾಟ್ ಡಾಗ್ ಇರ್ಬೋದು, ಅದಾದಮೇಲೆ ದಬೇಲಿ, ಆಮೇಲೆ ಲೈಮ್ ಸೋಡಾ, ಅದಾದಮೇಲೆ ರೋಲರ್ ಐಸ್ ಕ್ರೀಮ್ ತುಂಬ ಟೇಸ್ಟ್ ಮಾಡಿದ್ವಿ. ಎಲ್ಲನೂ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸು. ಒನ್ ಆಫ್ ದಿ ನೈಸ್ ಸ್ಟ್ರೀಟ್ ಫಾರ್ ದಿ ಫುಡ್, ವೆರಿ ವೆಲ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್. ಇಲ್ಲಿ ಮೆನ್ ಮತ್ತು ವುಮೆನ್ಗೆ ಸೆಪ್ರೇಟ್ ಆಗಿರೋ ವಾಶ್ರೂಮ್ ಇದೆ, ಎಲ್ಲ ಇದೆ. ಆಮೇಲೆ ಫುಡ್ಗೂ ಅಷ್ಟೇ. ಆಮೇಲೆ ಇನ್ನೊಂದು ಇಲ್ಲಿನ ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ ಯಾವುದೇ ಶಾಪಲ್ಲಿ ಟಿಶ್ಯೂ ಇಲ್ಲ. ಟಿಶ್ಯೂ ಇಲ್ಲಿ ಇಲ್ಲೂ ಅಂತೆ ಒಂದು ಶಾಪಲ್ಲಿ ಕೇಳಿದ್ವಿ. ಒಂದು ಹೊಸದಾಗಿರೋ ಇನಿಷಿಯೇಟಿವ್, ಪೊಲ್ಯೂಷನ್ನೆಲ್ಲ ಕಮ್ಮಿ ಮಾಡೋಕ್ಕೆ, ಗಾರ್ಬೇಜ್ ಎಲ್ಲ ಕಮ್ಮಿ ಮಾಡೋಕ್ಕೆ ಈ ಸ್ಟ್ರೀಟನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಇಂದೋರಿಗೆ ಬಂದರೆ, ಫುಡ್ ಲವರ್ ಆಗಿದ್ದರೆ ಈ ಸ್ಟ್ರೀಟ್ಗೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.